ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮಂಡಿ ನೋವಿನ ಎಫೆಕ್ಟ್ನಿಂದಾಗಿ ವಿಧಾನಸಭೆಗೆ ವೀಲ್ ಚೇರ್ನಲ್ಲಿ ಹೋಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಿಎಂ ವೀಲ್ ಚೇರ್ಗೆ 3 ಕಡೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ವಿಧಾನಸೌಧದ ಲಾಂಜ್, ಆಡಳಿತ ಪಕ್ಷದ ಮೊಗಸಾಲೆ, ವಿಧಾನಸಭೆ ಪ್ರವೇಶ ದ್ವಾರ ಸೇರಿದಂತೆ 3 ಕಡೆಗಳಲ್ಲಿ ರ್ಯಾಂಪ್ ಸಿದ್ಧಪಡಿಸಲಾಗಿದೆ. ಇನ್ನು ರಾಜ್ಯಪಾಲರ ಸ್ವಾಗತಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಲಿದ್ದಾರೆ. ವಿಧಾನಸಭೆ ಪೂರ್ವ ಮೊಗಸಾಲೆಯ ಮೂಲಕ ಮುಖ್ಯಮಂತ್ರಿಗಳು ಪ್ರವೇಶವನ್ನು ಮಾಡಲಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ತೆರಳೋದಕ್ಕೆ ರ್ಯಾಂಪ್ ಅಳವಡಿಕೆ ಮಾಡಲಾಗಿದೆ. ಈ ಬಾರಿ ಬಜೆಟ್ ಅನ್ನು ಮುಖ್ಯಮಂತ್ರಿಗಳು ಕುಳಿತುಕೊಂಡೇ ಮಂಡನೆ ಮಾಡಲಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ಪ್ರವೇಶವನ್ನ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗ ರ್ಯಾಂಪ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮಂಡಿ ನೋವಿನ ಕಾರಣದಿಂದಾಗಿ ಮುಖ್ಯಮಂತ್ರಿಗಳು ವೀಲ್ ಚೇರ್ನಲ್ಲೇ ಬರ್ತಾ ಇದ್ದಾರೆ. ಸೊ ಹಾಗಾಗಿ ರ್ಯಾಂಪ್ ಮೂಲಕ ಬರೋದಕ್ಕೆ ಈಗ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದೇ 7ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. 16ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇರತಕ್ಕಂಥ ಸಿದ್ದರಾಮಯ್ಯವರು ರಾಜಕೀಯವಾಗಿ ಈ ಒಂದು ಬಜೆಟ್ ಬಗ್ಗೆ ಸಹಜವಾದಂಥ ಕುತೂಹಲ ಇದೆ. ಅದ್ರ ಜೊತೆಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡಲಿಕ್ಕೆ ಬರ್ತಾ ಇರುವಂಥ ರೀತಿಯ ಬಗ್ಗೆನೂ ಕೂಡ ಸಹಜವಾಗಿ ಚರ್ಚೆ ಇದೆ. ಯಾಕೆಂತಂದರೆ ಮುಖ್ಯಮಂತ್ರಿ ಕಾಲು ನೋವು ಇರುವಂಥ ಕಾರಣಕ್ಕಾಗಿ ಅವರು ವಿಧಾನಸಭೆಯಲ್ಲಿ ಸಭೆಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತಕ್ಕಂಥ ಸಂದರ್ಭಗಳು ಕ್ರಿಯೇಟ್ ಆಗಿತ್ತು. ಮತ್ತು ಭಾಳ ಮುಖ್ಯವಾಗಿ ಅವರು ವಿಧಾನಸಭೆಗೆ ಹೇಗೆ ಬರ್ತಾರೆ ಅಂತಕ್ಕಂಥ ಕುತೂಹಲ ಇತ್ತು. ಈ ಬಾರಿ ಬಜೆಟನ್ನು ಹೇಗೆ ಮಂಡನೆ ಮಾಡ್ತಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ನಡೆದಿತ್ತು. ಅಂತಿಮವಾಗಿ ಈ ಬಾರಿ ಕುಳಿತುಕೊಂಡು ಬಜೆಟನ್ನು ಓದಬೇಕು ಅಂತಕ್ಕಂಥ ನಿರ್ಧಾರವನ್ನು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಲೇ ಆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರು ಈ ವಿಧಾನಸೌಧಕ್ಕೆ ಬರಬೇಕು, ಹೇಗೆ ಬರ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ನಾವು ಗಮನಿಸಬಹುದು, ವಿಧಾನಸೌಧ ಪಶ್ಚಿಮ ಭಾಗ, ಅಂದರೆ ಪಶ್ಚಿಮ ಭಾಗದಲ್ಲಿ ಶಾಸಕರ ಭವನ ಕಡೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ನೇರವಾಗಿ ಏನು ಪೊಲೀಸ್ ಚೌಕಿ ಮೂಲಕ ನೇರವಾಗಿ ಅವರು ವಿಧಾನಸಭೆ ಸಭಾಂಗಣಕ್ಕೆ ಹೋಗಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅಂದರೆ ಯಾವಾಗಲೂ ಕೂಡ ಇದೇ ಈ ಒಂದು ಏನು ನೀವು ವಿಜುವಲಲ್ಲಿ ಕಾಣ್ತಾ ಇದ್ದೀರಿ, ಈ ಒಂದು ಪ್ಲೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಂದ ತಕ್ಷಣ ಬಜೆಟ್ ಪುಸ್ತಕವನ್ನು ನೇರವಾಗಿ ಎಲ್ಲರಿಗೂ ತೋರಿಸ್ತಾರೆ. ಹಾಗೆ ಆದರೆ ಈ ಬಾರಿ ಅವರು ನಿಂತು ಬಜೆಟ್ ಪುಸ್ತಕವನ್ನು ಮಾಧ್ಯಮಗಳಿಗೆ ಪ್ರದರ್ಶನ ಮಾಡ್ತಕ್ಕಂಥ ಅವಕಾಶಗಳು ತೀರಾ ಕಡಿಮೆ. ಯಾಕೆಂದರೆ ಅವರಿಗೆ ವೀಲ್ ಚೇರಲ್ಲಿ ಬರ್ತಾ ಇರತಕ್ಕಂಥ ಹಿನ್ನೆಲೆ ಅದಕ್ಕೆ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ. ಈಗ ನೇರವಾಗಿ ಏನು ಪಶ್ಚಿಮ ದ್ವಾರದ ಕಡೆಯಿಂದ ಬಂದ ತಕ್ಷಣ ನೇರವಾಗಿ ಅವರು ಇಲ್ಲಿ ಈ ಮಾರ್ಗದ ಮೂಲಕ ಬರಲಿಕ್ಕೆ ಅನ್ನೋ ಒಂದು ರ್ಯಾಂಪನ್ನು ಕೂಡ ಮಾಡಲಾಗ್ತದೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ವೀಲ್ ಚೇರಲ್ಲೇ ಓಡಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರ್ಯಾಂಪನ್ನು ಕೂಡ ಮಾಡಲಾಗಿದೆ. ಅಂದರೆ ಪೊಲೀಸ್ ಚೌಕಿಯ ಪಕ್ಕದಲ್ಲಿ ಕೆಂಗಲ್ ಗೇಟಲ್ಲಿ ಈಗ ಒಂದು ರ್ಯಾಂಪನ್ನು ಮಾಡ್ತಾ ಇರ್ತಕ್ಕಂಥ ಈ ರ್ಯಾಂಪ್ ಮೂಲಕ ಅವರು ನೇರವಾಗಿ ಪಶ್ಚಿಮ ದ್ವಾರವನ್ನು ಪ್ರವೇಶ ಮಾಡ್ತಾರೆ. ಅದಕ್ಕೆ ಈ ಅಂತಿಮ ಹಂತದ ಒಂದು ರ್ಯಾಂಪ್ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಇನ್ನು ಇವತ್ತು ಅಥವಾ ನಾಳೆ ಒಳಗೆ ಎಲ್ಲ ಕಾಮಗಾರಿಗಳಿಗೂ ಮುಕ್ತಾಯ ಆಗುತ್ತೆ. ಒಂದು ಕಡೆ ಮುಖ್ಯಮಂತ್ರಿಗಳು ಕುಳಿತುಕೊಂಡು ಬಜೆಟ್ ಓದ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರು ಬರ್ತಕ್ಕಂಥದ್ದು ಬಗ್ಗೆನೂ ಕೂಡ ಸಹಜವಾದಂಥ ಕುತೂಹಲ ಇತ್ತು. ಅಂತಿಮವಾಗಿ ಈಗ ರ್ಯಾಂಪ್ ಮಾಡಲಾಗಿದೆ. ಕೆಂಗಲ್ ಗೇಟಿನ ಬಲಭಾಗದಲ್ಲಿ, ಅಂದರೆ ಶಾಸಕರ ಭವನದ ಗೇಟಿನ ಎಂಟ್ರಿ ಆದ ತಕ್ಷಣ ನೇರವಾಗಿ ಅವರು ಈ ರ್ಯಾಂಪ್ ಮೂಲಕ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ನಾವು ಗಮನಿಸೋ ಈ ರ್ಯಾಂಪ್ ಮೂಲಕ ಅವರು ಪ್ರವೇಶ ಮಾಡಿದ ನಂತರದಲ್ಲಿ ಅಂತಿಮವಾಗಿ ಅವರು ರೈಟಿಗೆ ಹೋಗ್ತಾರೆ. ರೈಟಿಗೆ ಹೋಗಿ ಲಿಫ್ಟ್ ಮೂಲಕ ವಿಧಾನಸಭೆ ಮೊದಲ ಮಾಡಿಗೆ ಹೋಗ್ತಕ್ಕಂಥ ವ್ಯವಸ್ಥೆ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ರ್ಯಾಂಪನ್ನು ಸಿದ್ಧಪಡಿಸಲಾಗ್ತದೆ. ಇನ್ನು 2 ದಿನದೊಳಗೆ ಈ ಒಂದು ರ್ಯಾಂಪಿನ ಕಾಮಗಾರಿಗಳು ಮುಕ್ತಾಯ ಆಗುತ್ತೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಈ ಬಾರಿ ಕುಳಿತು ಬಜೆಟ್ ಓದ್ತಕ್ಕಂಥ ಒಂದು ಕಡೆ, ಇನ್ನೊಂದು ಕಡೆ ಅವರು ಹೋಗಲಿಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ರ್ಯಾಂಪ್ ಕೂಡ ಸಿದ್ಧ ಆಗ್ತಾ ಇದೆ. ಕ್ಯಾಮ್ರಾಮನ್ ಅಂಜನ್ ಮೂರ್ತಿ ಜೊತೆ ಆನಂದ್ ಪಿ ಬೈದನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.